ಎಲ್ಲರೂ ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾರೆ, ಸೋಲನ್ನು ಎದುರಿಸೋದು ಹೇಗೆ. ಸೋಲಿಗೆ ಕಾರಣ ಏನು ಅಂತಂದ್ರೆ ದೇ ಥಿಂಕ್ ಸ್ವಂತ ಉದ್ಯೋಗ ಮಾಡೋದು ಈಸಿ ಅಂತ. ಐ ಆಮ್ ಸಾರಿ, ನಾನು ಇದೇನೋ ಮಾಡ್ತೀನಿ, ನಾನು ಗೆದ್ದೆ ಗೆಲ್ತೀನಿ. 80-90% ಬಿಸ್ನೆಸ್ಸು 2 ವರ್ಷದ ಮಗುನಲ್ಲೇ ಅವು ಸತ್ತೋಗ್ಬಿಡ್ತವೆ. ನನ್ನ ಪರಿಸ್ಥಿತಿ ಹೀಗೆ ಇರುತ್ತೆ ಇನ್ನು 3 ವರ್ಷ ಅಂತ ಅನ್ಕೊಂಡು ಬರೋ ಹಾಗಿಲ್ಲ. ನೀವು ಹೆಸರನ್ನ ಕಾಪಿ ಮಾಡ್ಬೋದು, ಅವ್ರ ಕಾನ್ಸೆಪ್ಟ್ನ ಕಾಪಿ ಮಾಡ್ಬೋದು, ಅವ್ರ ಸ್ಪಿರಿಟ್ನ ನೀವು ಕಾಪಿ ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ ಸೋಲೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ, ನಮಸ್ಕಾರ, ನಾನಾಂತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಹಣಕಾಸು ಸಲಹೆಗಾರರು, ಬರಹಗಾರರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಮಸ್ಕಾರ ಪ್ರದೀಪ್. ಸೊ ಅದೇ ಕಳೆದ ಸಂಚಿಕೆಯಲ್ಲಿ ಹೇಗೆ ಬಂಡವಾಳ ಹೂಡಬೇಕು, ಎಷ್ಟು ಹೂಡಬೇಕು ಅನ್ನೋದಕ್ಕೆ ತುಂಬ ಉತ್ತಮವಾದಂತಹ ಸರಳವಾದಂತಹ ಉತ್ತರ ಕೊಟ್ಟಿದ್ದೀರಿ ಮತ್ತು ಮನದಟ್ಟು ಮಾಡಿದ್ದೀರಿ. ಕೊನೆಯಲ್ಲಿ ನನಗೆ ಬಂದ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲರೂ ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾರೆ, ಸೋಲೋದಕ್ಕೆ ಅಥವಾ ಸೋಲನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಇರಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಹೌದು, ಏನಿಲ್ಲ, ಯಾವುದೇ ಒಂದು ಆಟ ಇರ್ಬೋದು, ಇದು ಇಟ್ಸ್ ಎ ಗೇಮ್. ಲೈಫ್ ಇಟ್ಸ್ ಎ ಗೇಮ್. ನಾವು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ವೇಳೆ ಇದೆಯಲ್ಲ, ಬದುಕು ಅಂತಂದರೆ ಏನಿಲ್ಲ, ವೇಳೆ ಕಳೆಯೋ ಆಟ. ಹುಟ್ಟದಾರಂಭ್ಯ ಸಾಯೋ ತನಕ ಒಂದೊಂದು ಹಂತದಲ್ಲೂ ಅದು ನೀವು ಬಾಲ್ಯ, ಯವನ ಏನೇನೋ ಹೇಳ್ತೀರಲ್ಲ, ಹಾಗೆ ಏನೇನೋ ಮಾಡಿದ್ರು ಆ ಟೈಮಿಗೆ ತಕ್ಕನಂಗೆ ನಮ್ಮ ಮನಸ್ಸಿಗೆ ನಾವು ವೇಳೆನ ಕಳೀತಾ ಹೋಗ್ತಾ ಇರ್ತೀವಿ. ಒಂದು ಹಂತದಲ್ಲಿ ಕುಟುಂಬ, ಭದ್ರತೆ, ಹಣ ಮಾಡಬೇಕು, ಅದು ಒಂದು ತಿರ್ಗಾ ಒಂದು ವೇಳೆ. ಆ ವೇಳೆ ಕಳೆಯೋ ಆಟನೇ ಅದು ಕೂಡ. ನೀವು ಅದನ್ನು ಫಸ್ಟ್ ಅಂದ್ಕೊಳ್ಳಿ. ಯಾವಾಗ ನೀವು ಅದನ್ನು ಒಂದು ಆಟ ಅಂತೀರ, ಆಗ ಟೀಮ್ ಸ್ಪಿರಿಟ್ಟು ಅರ್ಥ ಆಯಿತಾ, ಆಮೇಲೆ ಇದು ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ಟು ಅದು ಬರುತ್ತೆ. ಆ ಕ್ರೀಡಾ ಸ್ಫೂರ್ತಿ ಇರುತ್ತಲ್ಲ, ಅದನ್ನು ನೀವು ತೊಗೊಳ್ಳಿ. ಅದು ತೊಗೊಂಡಾಗ ಯಾವುದೇ ಒಂದು ಆಟ ಇರ್ಬೋದು, ಗೆಲುವು ಸೋಲು ಈಸ್ ಪಾರ್ಟ್ ಆಫ್ ಇಟ್. ಹಾಗೆ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಗೆಲ್ಲುವುದು ಸೋಲೋದು ಸಾಧ್ಯತೆಗಳು ಎರಡರಲ್ಲೂ ಇದ್ದೇ ಇರುತ್ತೆ. ನಾವು ಏನು ಮಾಡ್ತೀವಿ, ನಮ್ಮ ಮೈಂಡನ್ನು ಒಂದೇ ಒಂದು ಸಿದ್ಧತೆ ಮಾಡ್ಕೊಂಡು ಕರ್ಕೊಂಬರ್ತೀವಿ. ನಾನು ಇದೇನೋ ಮಾಡ್ತೀನಿ, ನಾನು ಗೆದ್ದೆ ಗೆಲ್ತೀನಿ ಅಂತ. ನಾನು ನಿಮ್ಗೆ ಹೇಳ್ತೀನಿ, ಅದು ಉಲ್ಟಾ. ಬಿಸ್ನೆಸ್ ವಿಷಯದಲ್ಲಿ ನೀವು ಶುರು ಮಾಡಿದ ಯಾವುದೇ ಬಿಸ್ನೆಸ್ಸು 80-90% ಬಿಸ್ನೆಸ್ಸು 1-2 ವರ್ಷ ಕಾಣದೇ ಇಲ್ಲ. 2 ವರ್ಷದ ಮಗುನಲ್ಲೇ ಅವು ಸತ್ತೋಗ್ಬಿಡ್ತವೆ. 2 ವರ್ಷದ ನಂತರವೂ ಉಳ್ಕೊಂಡಂತಹ 10-20% ಬಿಸ್ನೆಸ್ಗಳು 5 ವರ್ಷ ಕಾಣೋದಿಲ್ಲ. ಅದರಲ್ಲೂ ತಿರ್ಗೊಂದು 70-80% ಸತ್ತೋಗ್ತವೆ. ಆ 20% ಉಳ್ಕೊಂಡ್ರೆ ಆ 20%ಅಲ್ಲಿ 70-80% 5 ವರ್ಷ ಕಾಣೋದಿಲ್ಲ, ಸತ್ತೋಗ್ತವೆ. ಅಂದರೆ ಸಾಧಾರಣ 3-4% ಉಳೀತು ಬಂತು, 1-2. ನಾನು ಅದಕ್ಕೆ ಓವರಾಲ್ ಇದಕ್ಕೆ ಬಂದಾಗ ಓವರಾಲ್ ನೀವು ಹೇಳಿದ್ರೆ ಗೆಲುವಿನ ಸಾಧ್ಯತೆ 1-2% ಅಷ್ಟೇ. ನೀವು ಅದನ್ನು ಮನಸ್ಸು ಸಿದ್ಧ ಮಾಡ್ಕೊಂಡು ಬರಬೇಕು. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಯಾತಕ್ಕೆ ಈ ಥರ ಸೋಲ್ತಾರೆ, ಸೋಲಿಗೆ ಕಾರಣ ಏನು? ಸೋಲಿಗೆ ಕಾರಣ ಏನು ಅಂತಂದರೆ, ಯಾರೋ ಮಾಡಿದ್ರು ಅಂತ ಮಾಡೋದು. ಈಗ ನೋಡಿ, ಕಾಫಿ ಕಟ್ಟೆ ಅಂತ ಒಂದು ತೆಗೆದುಬಿಟ್ರೆ ಹೋಟ್ಲು, ಕಟ್ಟೆ ಕಾಫಿ ಅಂತ ಇನ್ನೊಬ್ಬ ತೆಗಿತಾನೆ, ಇನ್ನೊಬ್ಬ ಕಾಫಿ ಟೈಮ್ ಅಂತಾನೆ. ಈಗ ಅದು ಆ ಹೆಸರಲ್ಲೂ ಅವ್ರಿಗೆ ವಿಭಿನ್ನವಾದಂಥದ್ದು ಸಿಕ್ಕೋದಿಲ್ಲ. ಕಾಫಿ ಕ್ಯಾಟ್ಗಳು ನಮ್ಮ ಸಮಾಜ ಅತ್ಯಂತ ಕಾಫಿ ಕ್ಯಾಟ್ಗಳು ಅನ್ಬೋದು. ಹೀಗೆ ಪ್ರತಿಯೊಬ್ಬರು ಏನು ಗೊತ್ತಾ, ಯಾರು ಪ್ರಪ್ರಥಮವಾಗಿ ಮಾಡಿರ್ತಾರಲ್ಲ ಅವರು ಉಳ್ಕೋತಾರೆ. ಈಗ ಇನ್ನೊಂದು ಸಣ್ಣದಾಗಿ ನೋಡಿ, ರಾಮೇಶ್ವರಂ ಬಂತು, ಅದು ಯಾವ ಮಟ್ಟದಲ್ಲಿ ಹೆಸರು ಮಾಡ್ತಾಯಿದೆ, ಸದ್ದು ಮಾಡ್ತಾಯಿದೆ. ಅದೇ ಇಡ್ಲಿ, ಅದೇ ದೋಸೆ, ಅದೇ ಇದು. ಏನಿತ್ತು, ಇನ್ನೇನು ಹೊಸದೇನು ಸೃಷ್ಟಿ ಮಾಡಿದ್ದಾರೆ? ಯಾವುದೋ ಒಂದು ಐಟಮ್ ಓಪನ್ ಕಿಚನ್ ಇಟ್ಟರು, ದೊಡ್ಡದು ವಿಶಾಲವಾಗಿ ಮಾಡಿದ್ರು, ಬಿಗ್ ಸ್ಕೇಲಲ್ಲಿ ಮಾಡಿದ್ರು. ಈಗ ಅದನ್ನು ನೋಡ್ಕೊಂಡು ಎಲ್ಲರೂ ಹೆಸರುಗಳ ಮುಂದೆ ಅಮ್ಮ ಅಂತ ಹಾಕೋದು ಕಲ್ತ್ಕೊಂಡ್ಬಿಟ್ರು. ಮಂತ್ರಾಲಯಮ್ಮು, ಶ್ರೀರಂಗಮ್ಮು, ಏನೇನೋ ಮಧುರೈಯಮ್ಮು, ಏನೋ ಜಸ್ಟ್ ಜೋಕಿಂಗ್, ಏನೋ ಸಿಕ್ಕಿದ್ದಕ್ಕೆಲ್ಲ ಹಾಕ್ಕೊಂಡು ಎಲ್ಲ ಕ್ಲಿಕ್ ಆಗ್ತೀವ್ಯಾ? ಎಲ್ಲ ಕ್ಲಿಕ್ ಆಗುತ್ತಾ? ನೀವು ಹೆಸರನ್ನ ಕಾಪಿ ಮಾಡ್ಬೋದು, ಅವ್ರ ಕಾನ್ಸೆಪ್ಟನ್ನ ಕಾಪಿ ಮಾಡ್ಬೋದು, ಅವ್ರ ಸ್ಪಿರಿಟ್ನ ನೀವು ಕಾಪಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಬಿಸ್ನೆಸ್ಗಳು ಸೋಲ್ತವೆ. ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೀನಿ, ಯಾರೋ ಮಾಡಿದ್ರು, ಸಮಾಜದಲ್ಲಿ ಯಾವುದೋ ಬಿಸ್ನೆಸ್ ಗೆದ್ದಿದೆ ಅಂತ ನಾವು ಮಾಡಬಾರ್ದು. ಯಾತಕ್ಕೆ 90% ಬಿಸ್ನೆಸ್ಗಳು ಸೋಲ್ತವೆ ಅಂತಂದರೆ, ಅವರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಮಾಡಿರ್ತಾರೆ. ಹಂಗಲ್ಲ, ನಾನು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆಗೆ ನೀವು ಮಾಡಬೇಕು. ವ್ಯತ್ಯಾಸ ಇದೆ. ಅದನ್ನೇ ನಾನು ಅಂದರೆ ನೀವು ಹೇಳ್ತಾ ನನಗೆ ಅದು ತುಡಿತಾ ಇತ್ತು, ಅದಕ್ಕೆ ಹೇಳೋದಕ್ಕೆ ಹೊರಟೆ. ಏನು ಅಂತಂದರೆ,
ಆ ಬಿಸ್ನೆಸ್ನಲ್ಲಿ ನಮ್ಮ ಸೋಲ್ ಇಲ್ಲದೆ ಇದ್ರೆ ಸೋಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಚೆನ್ನಾಗಿದೆ ಹೌದು ಸತ್ಯ. ನಾ ಹೇಳಿದ್ನಲ್ಲ, ದೆರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಎಲ್ಲರೂ ಮಾಡಿದ್ದಾರೆ, ಅದು ಗೆದ್ದಿದೆ, ನಾನು ಮಾಡಬೇಕು, ದುಡ್ಡಿದೆ ಅಂತ ನೀವು ಅದನ್ನು ಮಾಡಿದ್ರೆ ಅದು ಸೋಲು, ಕಟ್ಟಿಟ್ಟ ಬುದ್ಧಿ. ವರ್ಷ 2 ವರ್ಷ ಓಡೋದು ದೊಡ್ಡದಲ್ಲ. ಇನ್ನೊಂದು, ನಾನು ಮಾಡಲೇಬೇಕು, ಯಾಕೆಂದರೆ ಅದು ನನಗಿಷ್ಟ, ನಾನು ಈ ರೀತಿ ಮಾಡಬೇಕು, ನಿಮ್ಮ ಕನಸುಗಳು ಕಟ್ಟಿ ಮಾಡ್ತೀರಾ, ಅದು ಬೇರೆ ಥರ. ಹ್ಯಾವಿಂಗ್ ಸೆಡ್ ದಟ್, ಇವತ್ತು ಸಮಾಜ ಹೇಗಾಗಿದೆ ಅಂತಂದರೆ, ಯಾವುದೇ ಬಿಸ್ನೆಸ್ ಇರ್ಬೋದು, ಇವತ್ತು 2 ವರ್ಷ 3 ವರ್ಷ ಆದಮೇಲೆ ಒಂದು ಟರ್ನ್ ತಗೋತದೆ. ನೀವು ಶುರು ಮಾಡಿದ ದಿನ 2-3 ವರ್ಷದಲ್ಲಿ, ಮೊದಲೆಲ್ಲ ಹಂಗಲ್ಲ. 10 ವರ್ಷ 15 ವರ್ಷ 20 ವರ್ಷ ಆದರೂ ಸನ್ನಿವೇಶಗಳು, ಪರಿಸ್ಥಿತಿ ಅಂತೇನು ಹೇಳ್ತೀವಿ, ಅವುಗಳು ಸೇಮ್ ಇರ್ತಾ ಇತ್ತು. ದ ಡೈನಮಿಕ್ಸ್ ಆ್ಯಂಡ್ ಈಕ್ವೇಷನ್ ಇನ್ ದ ಸೊಸೈಟಿ ಏನಿದೆ, ಅವುಗಳು ಸ್ಟ್ಯಾಗ್ನೆಂಟ್ ಆಗಿರೋವು, ಕಾನ್ಸ್ಟೆಂಟ್ ಆಗಿರೋವು, ಅವವೇ ಇರೋವು, ಏನು ವ್ಯತ್ಯಾಸಗಳು ಆಗ್ತಿರಲಿಲ್ಲ. ಇವತ್ತು ಹಂಗಲ್ಲ. ಉದಾಹರಣೆಗೆ, ಹಾಲಿನ ದರ ಏರ್ಬಿಡ್ತು, ಕಾಫಿ ಪೌಡ್ರು ಹೆಚ್ಚಾಗುತ್ತೆ, ಪೆಟ್ರೋಲ್ ಹೆಚ್ಚಾಗಿದ್ದರಿಂದ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಯಿತು, ಹೆಚ್ಚಾಗಿದ್ದ ತಕ್ಷಣ ನಿಮ್ಮ ತರಕಾರಿಗಳ ಬೆಲೆ ಹೆಚ್ಚಾಗುತ್ತೆ. ಮೊದಲೆಲ್ಲ ನೋಡಿ, 5 ರೂಪಾಯಿ 10 ರೂಪಾಯಿ ಇದ್ದಿದ್ದು ಕಾಫಿ ಎಷ್ಟೋ ವರ್ಷಗಳ ಕಾಲ 10 ರೂಪಾಯಿ ಆಯಿತು ದರ್ಶನಿಲಿ. ಇವತ್ತು 15, 18, 20, 25ಕ್ಕೆ ಬಂದುಬಿಡ್ತೀವಿ. ಇವತ್ತಾಗಲೇ ದಿನ ಮರುದಿನಕ್ಕೆ ಚೇಂಜ್ ಆಗುವಂಥ ಚಾನ್ಸಸ್. ಅದನ್ನೇ ಹೇಳಕ್ಕೋದೆ. ಯಾಕಂದರೆ ಈಗ ಬರೀ ಊಟ ತಿಂಡಿ ಅಂತಲ್ಲ, ಯಾವುದೇ ಬಿಸ್ನೆಸ್ ತಗೊಳ್ಳಿ, ದ ಡೈನಾಮಿಕ್ಸು ಸೋ ಫಾಸ್ಟ್. ಈಗಿದ್ದ ಸನ್ನಿವೇಶ ಮುಂದಿನ ಗಳಿಗೆಯಲ್ಲಿ ಇಲ್ಲ, ಈಗಿದ್ದ ಪರಿಸ್ಥಿತಿ ಮುಂದಿನ ತಿಂಗಳಲ್ಲಿ ಇಲ್ಲ. ಹಾಗೆ ಬದಲಾಗುವಾಗ ನೀವು ಯಾವುದನ್ನೂ ಒಂದೇ ರೀತಿ ನಡೆಸ್ಕೊಂಡು ಹೋಗ್ತೀನಿ. ಗೆದ್ದೆ ಅಂದರೆ ಈಗಷ್ಟೇ ಗೆದ್ದೆ, ಈ ತಿಂಗಳಿಗಷ್ಟೇ ಗೆದ್ದೆ, ಈ ವರ್ಷಕ್ಕಷ್ಟೇ ಗೆದ್ದೆ, ಮುಂದೇನು ಅನ್ನೋದು ಬಹಳ ದೊಡ್ಡ ಸಮಸ್ಯೆ, ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇದು ಕೂಡ ಇವತ್ತಿನ ಸಮಾಜದಲ್ಲಿ ಯಾತಕ್ಕೆ ಸೋಲು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು. ಇದನ್ನು ಅವರು ಪ್ರಿಡಿಕ್ಟ್ ಮಾಡಿರೋದಿಲ್ಲ. ನಾನು ಹೇಳೋದು, ಒಬ್ಬ ಬಿಸ್ನೆಸ್ ಮನ್ದವನು ಅಂದ್ಕೊಂಡವನು ನನ್ನ ಪರಿಸ್ಥಿತಿ ಹೀಗೆ ಇರುತ್ತೆ, ಇನ್ನು 3 ವರ್ಷ, ನನಗೆ 10 ವರ್ಷ ಅಂತ ಅಂದ್ಕೊಂಡು ಬರೋ ಹಾಗಿಲ್ಲ. ಇಲ್ಲಿ ಗಳಿಗೆಗೂ ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ಈಸ್ ದ ಓನ್ಲಿ ಕೀ ಎಲಿಮೆಂಟ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬರ್ಬೇಕು. ಇವತ್ತು ನಾನು ಇದು ಮಾಡ್ತಿಲ್ಲ, ನಾಳೆ ಇನ್ನೊಂದೇನೋ ಪ್ರಾಡಕ್ಟ್ ಆ್ಯಡ್ ಮಾಡಬೇಕಾಗ್ಬೋದು. ಡಿಮಾಂಡ್ ಹಂಗಿದೆ ಮಾರ್ಕೆಟಲ್ಲಿ. ಯು ಶುಡ್ ಬಿ ಕ್ವಿಕ್ ಎನಫ್ ಟು ಅಡ್ಜಸ್ಟ್. ಇಲ್ಲಾಂದರೆ ಮೊದಲು ಡಾರ್ವಿನ್ ಸಿದ್ಧಾಂತ, ಬಲಿಷ್ಠವಾದವುಗಳ ಉಳಿವು ಅಂತ, ಅದೊಂದು ಹೇಳ್ಕೊಂಬಂದರು. ಅವತ್ತಿಂದ ನಾವು ಎಲ್ಲ ಅದೇ ಓದಿ ನಿಜ ಅಂತ ನಂಬ್ಕೊಂಡು ಬಂದ್ವಿ. ಇವತ್ತು ನೀವು ಬಲಿಷ್ಠವಾಗಿದ್ದರೆ ಉಳ್ಕೋತೀರಿ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನೀವು ಅಡಾಪ್ಟಬಿಲಿಟಿ, ಬೇಗ ಪರಿಸ್ಥಿತಿಗೆ ಹೊಂದ್ಕೊಳ್ಳೋ ಗುಣ, ಫ್ಲೆಕ್ಸಿಬಿಲಿಟಿ, ಹೇಗಂದ್ರೆ ಹಾಗೆ ನೀವು ಅದನ್ನು ಇದು ಮಾಡ್ಕೊಳ್ಳುವಂತಹ ಗುಣ, ಅವೆರಡನ್ನ ನೀವು ಬೆಳೆಸ್ಕೊಂಡಿಲ್ಲ ಅಂತಂದರೆ ಇವತ್ತಿನ ದಿನ ಉಳಿಗಾಲ ಇಲ್ಲ. ಸೊ ಸೋಲು ಅನ್ನೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗೇ ನಾವು ಯಾವುದೇ ಒಂದು ಉದ್ದಿಮೆನ ಶುರು ಮಾಡಬೇಕು. ಸೋಲು ಅನ್ನೋದು ಅಂದರೆ ಆಲ್ಮೋಸ್ಟ್ 80% ಅಂತ ಹೇಳಿದ್ರಿ. ಅದರಲ್ಲೂ ಕೂಡ 1-2% ಸಂಸ್ಥೆಗಳು ಮಾತ್ರ 5 ವರ್ಷದ ಮೇಲೆ ಉಳಿಯುವಂತಹ ದೀರ್ಘಾವಧಿ ಯಶಸ್ಸು ಅಂತ. ಒಂದು ರೀತಿಲಿ ಖುಷಿ ಆಗ್ತಿದೆ. ನನ್ನ ಕಂಪ್ನಿಗೆ ಆಲ್ಮೋಸ್ಟ್ 5 ವರ್ಷ ಆಯಿತು. ಓಕೆ, ಈಗ ಮುಖ್ಯವಾಗಿ ಈ ಸೋಲನ್ನು ಡಯಾಗ್ನೋಸ್ ಮಾಡೋದು ಹೇಗೆ ಅನ್ನೋದು, ಅಂದರೆ ಹೇಗೆ, ಅಂದರೆ ಅಥವಾ ನಾವೆಲ್ಲೋ ಎಡವ್ತಿದ್ದೀವಿ ಅಥವಾ ನಮಗೇನೋ ಸೋಲಾಗೋ ಚಾನ್ಸಸ್ ಇದೆ ಅನ್ನೋದು, ಅದರ ಅನಾಲಿಸಿಸ್ ಹೇಗೆ? ಅದು ನಾನು ಹೇಳಿದ್ನಲ್ಲ, ಅನಾಲಿಸಿಸ್ ಹೋಗೋಷ್ಟೊತ್ತಾಗಲೇ ರೋಗ ಉಲ್ಬಣ ಆಗೋಗಿರುತ್ತೆ. ದ ಮೂಮೆಂಟ್ ಯು ರಿಯಲೈಸ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್, ಇಟ್ಸ್ ಆಲ್ರೆಡಿ ಲೇಟ್. ಹೌದು, ಬಿಸ್ನೆಸ್ಸಲ್ಲಿ ಹಾಗೆ ಆಗೋದು. ಆದರೆ ಅದಕ್ಕೆ ಪೂರಕವಾಗಿ ನಿಮ್ಮ ಹತ್ರ ಅದು ಆಗದೇ ಇರೋ ಥರದ್ದು ಒಂದು ನಾನು ನಿಮಗೆ ಒಂದು ಸರಳವಾದ ಮಂತ್ರ ಹೇಳ್ಕೊಡ್ತೀನಿ. ಏನಪ್ಪ ಆ ಮಂತ್ರ ಅಂತಂದರೆ, ನೀವು ಪ್ರತಿ ತಿಂಗಳೂ ಮಾಡಬೇಕು. ಇದು ಯಾವತ್ತೋ 6 ತಿಂಗಳು ಬಿಟ್ಟು, ವರ್ಷ ಬಿಟ್ಟು ಜನ ಮಾಡೋ ತಪ್ಪು ಇದು. ಆಗ ಅವ್ರಿಗೆಲ್ಲ ಆದಾಗ ಆ ಸೋಲಿನ ಭಯ ಸ್ಟಾರ್ಟ್ ಆಗುತ್ತೆ. 8 ತಿಂಗಳಿಗೋ 10 ತಿಂಗಳಿಗೋ ನಂಬರ್ಸ್ ಇಟ್ಕೊಂಡು ನೋಡೋಕೆ ಹೋಗ್ತಾರೆ, ಪದಾರ್ಥ ಇಟ್ಕೊಂಡು ನೋಡೋಕೆ ಹೋಗ್ತಾರೆ. ಅದ್ರ ಬದಲು ಅದು ಪ್ಯಾನಿಕ್ ಬಟನ್ ಒತ್ತಕ್ಕೆ ಮುಂಚೆನೇ ನೀವೇನು ಮಾಡಬೇಕು, ಎವ್ರಿ ಮಂತ್ದು ನಾನು ಏನು ಅಂದ್ಕೊಂಡಿದ್ದೆ ಆಗ್ತಿದೆಯಾ ಆಗ್ತಿಲ್ವಾ, ಆಗ್ತಿಲ್ಲ ಅಂದರೆ ನಾನು ಏನು ಮೆಷರ್ ತೊಗೋಬೇಕು. ಯು ಕ್ಯಾನ್ ಈವನ್ ಬ್ರೇಕ್ ಡೌನ್ ಇಂಟು ಡೇ. ಪ್ರತಿ ದಿನದ್ದು ನಂದು ಏನು, ಇವತ್ತಿನ ದಿನ ನಂದು ಹೇಗಾಯಿತು, ಆಗಲಿಲ್ಲ ಅಂದರೆ ನಾಳೆ ದಿನ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಇಟ್ ಈಸ್ ಅ ವೆರಿ ಟೀಡಿಯಸ್ ವರ್ಕ್. ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಂಗಿಲ್ಲ. ಬಿಸ್ನೆಸ್ ಸೋಲೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ, ಮೆಜಾರಿಟಿ ಜನ ಕಾರ್ಪೊರೇಟ್ ವರ್ಲ್ಡಿಂದ ಅಯ್ಯೋ ಅಲ್ಲಿ ಬಾಸ್ ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ನನಗೆ ಸ್ಟ್ರೆಸ್ ತಡ್ಕೊಳಕ್ಕಾಗ್ತಿಲ್ಲ ಅಂತ ಬಿಟ್ಟು ಬಂದು ಬಿಸ್ನೆಸ್ ಶುರು ಮಾಡ್ತಾರೆ. ದೇ ಥಿಂಕ್ ಸ್ವಂತ ಉದ್ಯೋಗ ಮಾಡೋದು, ಸ್ವ ಉದ್ಯೋಗ ಮಾಡೋದು ಈಸಿ ಅಂತ. ಐ ಆಮ್ ಸಾರಿ, ಅವ್ರಿಗೇನಾಗುತ್ತೆ, ಅಲ್ಲಿ ಸ್ಟ್ರೆಸ್ ಜಾಸ್ತಿ ಕಾರ್ಪೊರೇಟ್ ವರ್ಲ್ಡಲ್ಲಿ ಅಂತ ಬಿಟ್ಟು ಬರ್ತಾರೆ. ಇಲ್ಲ ಅದ್ರ ಡಬಲ್. ಅದನ್ನೇ ಹಾಗಾಗಿ ಅದನ್ನು ವಿತ್ ಸ್ಟ್ಯಾಂಡ್ ಏನಂದರೆ ಮನಸ್ಥಿತಿನೇ ಇಲ್ವೇ. ನೀವು ಅಲ್ಲಿ ಯಾರೋ ಬಾಸ್ ಬೈದ್ಬಿಟ್ಟ, ಬಾಸ್ ಹಿಂಸೆ ಮಾಡ್ತಾನೆ, ನನಗೆ ವರ್ಕ್ಲೋಡ್ ಜಾಸ್ತಿ, ಡ್ಯೂ ಡೇಟ್ಗಳಿದೆ,
ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ತಾರೆ ಅಂದ್ಕೊಂಡು ನೀವು ಇಲ್ಲಿ ಬರ್ತೀರಾ. ಇಲ್ಲಿ ನಿಮ್ಗೆ ಯಾರೂ ಪ್ರೆಷರ್ ಹಾಕೋರು ಇರಲ್ಲ. ನಿಮಗೆ ಗೊತ್ತಾ, ಪ್ರೆಷರ್ ಹಾಕಿ ನೀವು ಯಾರ ಹತ್ರನ ಕೆಲಸ ತೆಗೆಸ್ಕೋಬೋದು, ಆದರೆ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಂಡು ಅದನ್ನ ಐ ನಾಟ್ ಕಾಲ್ ಇಟ್ ಆಸ್ ಎ ಪ್ರೆಷರ್. ನಿಮ್ಗೆ ಯಾರು ಮಾಡ್ತಾರೆ? ನಿಮಗೆ ಯಾರೂ ಪ್ರೆಷರ್ ಮಾಡೋರಿಲ್ಲ. ಇಲ್ಲಿ ನಿಮಗೆ ನೀವೇ ಬಾಸು. ಸೊ ಏನು ಮಾಡ್ತೀರಿ ಇಂಥ ಸಂದರ್ಭದಲ್ಲಿ? ಯಾಕೆ ಫೇಲ್ ಆಗ್ತದೆ ಅಂದರೆ ಆ ಸೆಲ್ಫ್ ಮೋಟಿವೇಶನ್ ಇರೋದಿಲ್ಲ, ಪ್ರೆಷರ್ ಮಾಡೋರು ಇರೋದಿಲ್ಲ, ಅದಕ್ಕೆ ಅದು ಫೇಲ್ ಆಗೇ ಆಗುತ್ತೆ. ಐದರ್ ಯು ಹ್ಯಾವ್ ಟು ಬಿ ಹೈಲಿ ಮೋಟಿವೇಟೆಡ್ ಆರ್ ಸಂಬಡಿ ಹ್ಯಾಸ್ ಟು ಪುಟ್ ಸಮ್ ಪ್ರೆಷರ್. ನೀವು ಪ್ರೆಷರ್ ಬೇಡ ಅಂತ ಬಂದಿದ್ದೀರಾ, ನಿಮ್ಗೆ ಯಾರೂ ಪ್ರೆಷರ್ ಹಾಕಲ್ಲ. ಆ ಮೋಟಿವೇಶನ್ ನಿಮ್ಗೆ ಇರಬೇಕು, ಅದನ್ನು ಮಾಡ್ತಾ ಹೋಗಬೇಕು. ನೀವೇನು ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಎಲ್ಲೋ ಅದು ಮೊದಲನೇ ತಿಂಗಳಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಏನೋ ಸರಿಗೆ ಆಗ್ತಿಲ್ಲ ಅಂತ. ಅಕ್ಸೆಪ್ಟೆನ್ಸ್, ನೀವು ಅದನ್ನು ಒಪ್ಕೊಳ್ಳಲ್ಲ. ಯು ನೆವರ್ ಅಕ್ಸೆಪ್ಟ್ ಇಸ್. ಏನು ಗೊತ್ತಾ, ಇಲ್ಲ ನಾಳೆ 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 ಪೋಸ್ಟ್ಪೋನ್ ಮಾಡ್ತೀರಾ. ಇರೋ ಪರಿಸ್ಥಿತಿನ ನೀವು ಓದ್ಕೊಂಡು ಇಲ್ಲ ಏನೋ ಆಗ್ತಾಯಿದೆ, ನಾನೇನೋ ಅಂದ್ಕೊಂಬಂದೆ, ಇಲ್ಲ ನಂಗೆ ಆಗ್ತಾಯಿಲ್ಲ, ಇದೇನೋ ಆಗ್ತಾಯಿದೆ, ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ನೋಡ್ಕೋಬೇಕು. ಅದು ಒಂದು ಮೊದಲನೇದು ನಾನು ಹೇಳಿದ್ದು. ಅಲ್ಲಿಂದ ನೋಡಿ. ಇನ್ನೊಂದು ಏನಂತಂದರೆ, ನಾವು ಬಿಸ್ನೆಸ್ಗೆ ಎಷ್ಟು ಬೇಕು, 50,000 ಸಾಕು, ಲಕ್ಷ ಸಾಕು ಅಂತ ಶುರು ಮಾಡ್ತೀವಿ. ನಾವು ಅಂದ್ಕೊತೀವಿ ಮೊದಲನೇ ತಿಂಗಳಿಂದನೇ ಅದು ದುಡ್ದು ನಮಗೆ ಹಣ ಕೊಡುತ್ತೆ ಅಂತ. ಇಟ್ಸ್ ನಾಟ್ ಸೊ. ಸೊ ನೀವು 1 ವರ್ಷಕ್ಕೆ, ಕನಿಷ್ಠ ಪಕ್ಷ 1 ವರ್ಷಕ್ಕೆ ನಾನು ರೆಂಟ್ ಕೊಡೋದು, ನಾನು ಯಾರೋ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ, ಕಾರ್ಪಸ್ ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕು. ನೀವು ಯಾಕೆ ಅದು 1 ವರ್ಷನೂ ಕಾಣಲ್ಲ, 2 ವರ್ಷನೂ ಕಾಣಲ್ಲ, ಅಷ್ಟು ಸಂಸ್ಥೆಗಳು ಮುಳುಗೋಗ್ತವೆ ಅಂತಂದರೆ ಪ್ರಿಪ್ರೇಷನ್ ಇರಲ್ಲ. ಅವ್ರು ತಿಳ್ಕೊತಾರೆ ಏನು ಬಿಸ್ನೆಸ್ ಮಾಡೋಕ್ಕೆ ಒಂದು ಅಂಗಡಿ ತೆಗಿಯೋಕ್ಕೆ 5 ಲಕ್ಷ ಸಾಕು, 5 ಲಕ್ಷ ಇಟ್ಕೊಂಡ್ಬರ್ತಾರೆ. ರೆಂಟ್ ಎವ್ರಿ ಮಂತ್ ಅವ್ರು ಏನು ಅನ್ಕೊತಾರೆ, ಹಾಕಿದ ತಕ್ಷಣ ಜನ ಬಂದುಬಿಡ್ತಾರೆ. ನೀವು ಯಾರು ಮೈಸೂರು ಮಹಾರಾಜರೇ? ನೀವು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಯಿತು ಅಂತ ವೆಬ್ಸೈಟ್ ಓಪನ್ ಮಾಡಿದ್ದೀನಿ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ವೆಬ್ಸೈಟ್ ಇದೆ. ಯಾರ್ಯಾಕೆ ನಿಮ್ಮ ವೆಬ್ಸೈಟ್, ನಿಮ್ಮದು ವೆಬ್ಸೈಟ್ ಬಂತು ಅಂತಲೇ ಯಾರಿಗೂ ಗೊತ್ತಿರಲ್ಲ. ಯಾರಿಗೆ ಗೊತ್ತಿರುತ್ತೆ? ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು 5 ಜನಕ್ಕೆ ಗೊತ್ತಿರುತ್ತೆ. ತಿಂಗಳಲ್ಲೇ ಹೋದ್ ನೋಡಿದ್ರೆ 121 ಹಿಟ್ ಬಂದಿರುತ್ತೆ ಅಷ್ಟೇ. ಅದಕ್ಕೆ ಏನು ಮಾಡ್ತೀರಾ? ಒಳ್ಳೆ ಪಾಯಿಂಟನ್ನು ಹೇಳಿದ್ದೀರಿ. ಮತ್ತು ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇನೇ ಆಗಿತ್ತು. ಸೋಲಿನ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಮುಖ್ಯವಾಗಿ ಇದನ್ನು ನಾನು ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾವುದೇ ಈ ರೀತಿಯ ಮಾತುಕತೆಗಳಾಗುವಾಗ ಮೊದಲಿಗೆ ಹೇಗೆ ಬೆಳೆಯೋದು, ಹೇಗೆ ಗೆಲ್ಲೋದು ಅಂತ ಮಾತಾಡ್ತಾರೆ, ಬಟ್ ಸೋಲಿನ ಬಗ್ಗೆ ಮಾತಾಡೋದಿಲ್ಲ. ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋದನ್ನು ಯಾರೂ ತಿಳ್ಕೊಳ್ಳೋದಿಲ್ಲ. 100%. ಸೊ ಅದಕ್ಕೋಸ್ಕರ ಆ ಪ್ರಶ್ನೆನ ಮುಖ್ಯವಾಗಿ ಕೇಳಿದೆ. ಬಟ್ ನೀವು ಕೊನೆಗೊಂದು ವಿಷಯ ಹೇಳಿದ್ರಿ, ವೆಬ್ಸೈಟ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲರದು ಇದೆ ಅಂತ ಹೇಳ್ಕೊಂಡು. ಸೊ ನಮಗೆ ಒಂದು ಉದ್ದಿಮೆ ಅಂತ ಶುರು ಮಾಡಿದಾಗ, ಅಥವಾ ನಮ್ಮದೇ ಏನೋ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಶುರು ಮಾಡಿದಾಗ, ಬ್ರ್ಯಾಂಡಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಮತ್ತು ಅದು ಹೇಗೆ ಅದರತ್ತ ನಾವು ನಡೆಯೋದು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಎಸ್, ಇದು ಈ ಹೊತ್ತಿನ ನಾನಾಂತರಂಗ. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ. ನಮಸ್ಕಾರ.